ಮಾಡಿ ಅಲ್ಲ ಇರಲಿ, ಏನಾಯಿತು? ನ್ಯಾಯಾಲಯ, ಘನ ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ಆ ತೀರ್ಪು ಮೇಲೆ ಹೋಗ್ತೀವಿ. ಯಾರಿಗೆ ಗೊತ್ತು? ನಮಗೆ ಗೊತ್ತಿಲ್ಲ ರೀ. ಮಾನ್ಯ ಕರ್ತವ್ಯ ನ್ಯಾಯಮೂರ್ತಿಗಳ ಮುಂದೆ ಇದೆ ಇವತ್ತು ಮೂಡ ಕೇಸು. ಇವತ್ತು ಇದೆ ಅನಿಸ್ತದೆ, ಇವತ್ತೇ ಕರೆಕ್ಟು. ಏನು ತೀರ್ಮಾನ ತಗೋತದೆ ಅದ್ರ ಪ್ರಕಾರ ಹೋಗಲಿ. ಆಲ್ರೆಡಿ ರಿಪೋರ್ಟ್ ಒಂದ್ಸರಿ ತಿರಸ್ಕಾರ ಮಾಡಿದ್ರು. ಯಾರು? ಇಲ್ಲ, ತಿರಸ್ಕಾರ ಮಾಡಿಲ್ಲ. ಯಾವತ್ತು ತಿರಸ್ಕಾರ ಮಾಡಿದ್ರಿ? ತಿರಸ್ಕಾರ ಯಾವತ್ತೂ ಮಾಡಿಲ್ಲಪ್ಪ. ಕರೆಕ್ಟಾಗಿ ಪೂರ್ತಿ ರಿಪೋರ್ಟ್ ಕೊಡ್ರಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿದ್ದು. ಅವ್ರ ಹೆಸರೇನು ಹೇಳಿದಲ್ಲ, ಕೃಷ್ಣ ಏನೋ. ಸೇಮ್ ಈ ಕೃಷ್ಣ ಅವರು ಮಾಡಲಿ. ಕಾನೂನು ಹೋರಾಟ ಏನಿದೆ, ಸುಳ್ಳು ಆರೋಪಗಳು ಎಷ್ಟಾಗ್ತದೋ ಅಷ್ಟು ಅದನ್ನ ಮಾಡ್ತಾ ಇರಲಿ. ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಬದುಕಿದೆಯಲ್ಲ, ನ್ಯಾಯಾಂಗದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರೋರು, ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ನಾವೆಲ್ಲ. ಸುಳ್ಳು ಆರೋಪಗಳು ಹೋಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಗೊತ್ತಿದೆ. ಮತ್ತು ನ್ಯಾಯಾಧೀಶರ ಮುಂದೆ ಹೋಗಿದೆ, ಜನಪ್ರತಿನಿಧಿಗಳು ಕೋರ್ಟ್ ಮುಂದೆ ಹೋಗಿದೆ. ಮಾಡ್ತಾನೆ ಇರಲಿ. ಕೃಷ್ಣ ಅವರು ಎಷ್ಟೆಷ್ಟು ಕಿರುಕುಳ ಕೊಡ್ತಾನೆ ಇರಲಿ. ಏನಂತ ಉದ್ದೇಶಪೂರ್ವಕವಾಗಲ್ದಿರ ಇನ್ನೇನೇನು ಇದು ಏನು ನಿಜಾನ? ಅವರು ತಮ್ಮನಿಂದ, ಅಣ್ಣನಿಂದ ತಂಗಿಗೆ ಬಂದಿರೋಂಥ ಜಾಗ ಕೊಟ್ಟಿದ್ದು, ತಗೊಂಡಿದ್ದು ಇಡೀ ದೇಶಕ್ಕೆ ಕೊಟ್ಟಿರೋದು ನಿಮಗೆ ಗೊತ್ತು. ಸುಪ್ರೀಂ ಕೋರ್ಟ್ ಏನು ಹೇಳ್ತು? ನಾಗಪ್ರಸನ್ನ ಅವ್ರು ಏನು ಹೇಳಿದ್ರು? ಅದೇ ಥರ ನ್ಯಾಯಮೂರ್ತಿಗಳು ತುಲನೆ ಮಾಡ್ತಾರೆ, ಯಾವ್ದು ತಪ್ಪಿದೆ ಯಾವ್ದು ಸರಿ ಇದೆ ಅಂತ. ಕಿರುಕುಳ ಅಂತೀರ, ಇನ್ನೇನಂತ ಹೇಳೋಣ ಅದಕ್ಕೆ?